ಇದು ಮೈಸೂರು ಬೋಗಾದಿ ರಸ್ತೆ ಮತ್ತು MS ರಾಮಯ್ಯ ಲೇಔಟ್ ವಿಜಯನಗರ 4ನೇ ಹಂತಕ್ಕೆ ಹೊಂದಿಕೊಂಡಿರುವಂತಹ ವಿಜಯನಗರ 4th ಸ್ಟೇಜ್ ಹಿಂಭಾಗದಲ್ಲಿರುವಂತಹ ಅಬೌಟ್ 8 to 10 acres ಮೂಡಾ ಅಪ್ರೂವ್ಡ್ ಲೇಔಟಲ್ಲಿ ನಾನು ಸುಪ್ರೀತ್ ಅನಂತ ಸ್ವಾಮಿ ನೀವು ನೋಡ್ತಾ ಇರುವಂತಹ ಏನು ನಿವೇಶನ ಇದೆ 50/80 ಸೈಟ್ ಇಸ್ ಫಾರ್ ಸೇಲ್. ಇದು ಸೌತ್ ಫೇಸಿಂಗ್ ಸೈಟ್ ಆಗಿರುತ್ತೆ. ಇದರ ಸ್ಪೆಷಾಲಿಟಿ ಆಫ್ ದಿಸ್ ಪ್ರಾಪರ್ಟಿ ಏನು ಅಂತಂದರೆ ಸ್ನೇಹಿತರೆ ನೋಡಿ, ಇವಾಗ ಏನು ನೀವು ಸೈಟ್ ನೋಡ್ತಾ ಇದ್ದೀರಿ ಇದ್ರ ಮುಂಭಾಗದಲ್ಲಿರುವಂಥದ್ದು ಏನು ಇವಾಗ ನಾನು ಡಾಂಬಾರೀಕರಣ ಆಗಿದೆ ಟಾರ್ ರೋಡ್ ಇರುವಂತಹ ಸೈಟ್ ಮೇಲೆ ರೋಡಲ್ಲಿ ಏನು ನಿಂತಿದ್ದೀನಿ, ದಿಸ್ ಇಸ್ ಅಬೌಟ್ 60 feet ರೋಡ್. ಅಂದರೆ ಈ ನಿವೇಶನಕ್ಕೂ ಅಂದರೆ ಸೇಲ್ಗಿರುವಂತಹ ನಿವೇಶನ 50/80 ಏನಿದೆ, ಇದ್ರ ಮುಂಭಾಗದಲ್ಲಿ ಏನು ಸೈಟ್ಗಳಿದೆ ಇದ್ರ ಮಧ್ಯದಲ್ಲಿರುವಂಥದ್ದು ಅಬೌಟ್ 60 feet ರೋಡ್, 60 ಅಡಿ ರಸ್ತೆ ಇರುವಂತಹ ಲೇಔಟಲ್ಲಿ ಸೌತ್ ಫೇಸಿಂಗ್ ಸೈಟ್ 50-80 4,000 ಸ್ಕ್ವೇರ್ ಫೀಟ್ ಇರುವಂತಹ ಸೈಟ್ ಸೇಲ್ಗಿದೆ. ಎಲ್ಲಿದೆ ಇದು? ಮೈಸೂರು ವಿಜಯನಗರ 4ನೇ ಅಂತ ಆದಮೇಲೆ ಎಲ್ಲಿ ಬರುತ್ತೆ, ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂದರೆ, ಮೈಸೂರು ಮಧ್ಯಭಾಗದಿಂದ ನಾನು ಪ್ಯಾಲೇಸ್ನ ಸೆಂಟರ್ ಆಫ್ ದ ಸಿಟಿ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ದಿಸ್ ಲೊಕೇಶನ್ ಈಸ್ ಅಬೌಟ್ 10 kilometers. ಮೈಸೂರು ವಿಜಯನಗರ 4ನೇ ಹಂತದಲ್ಲಿರುವಂತಹ ಮೈಸೂರಿನ ಹೆಸರಾಂತ ವಿದ್ಯಾಸಂಸ್ಥೆ ಆಗಿರುವಂಥ ಮರಿಮಲ್ಲಪ್ಪ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇರ್ಬೋದು ಅಥವಾ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ NPS ಇಂದನೂ ಸಹ 2.5 kilometer ಆಗುತ್ತೆ. ಬೋಗಾದಿ ರಿಂಗ್ ರೋಡ್ ಜಂಕ್ಷನ್ ಏನಿದೆ ಅಲ್ಲಿಂದ ಅಥವಾ SJC ಕಾಲೇಜ್ ಇದೆ ಅಥವಾ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಇದೆ. ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಲ್ಯಾಂಡ್ ಮಾರ್ಕ್ ನಿಮಗೆ ಕರೆಕ್ಟಾಗಿ ಗೊತ್ತಾಗಲಿ. ಅಕಸ್ಮಾತ್ ಭಾಳ ಜನಕ್ಕೆ MS ರಾಮಯ್ಯ ಲೇಔಟ್ ಗೊತ್ತಿರಲ್ಲ ಅಥವಾ ವಿಜಯನಗರ 4ನೇ ಅಂತ ಬಸವನಹಳ್ಳಿ ಗೊತ್ತಿರಲ್ಲ, ಬೋಗಾದಿ ರಸ್ತೆ ಗೊತ್ತಿರಲ್ಲ ಅನ್ನೋದಕ್ಕೆ ನಾನು ಗೊತ್ತಿರುವಂತಹ ಜಾಗಗಳು ಯಾವ್ದಾದ್ರು ಇದ್ದರೆ ಅಥವಾ ನೀವು ಗೂಗಲ್ ಮಾಡಿದ್ರೆ ಗೊತ್ತಾಗಲಿ ಅಂತ ನಾನು SJC ಕಾಲೇಜ್ ಹೇಳಿದೆ, ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಹೇಳಿದ್ದೀನಿ, ಅಥವಾ ಬೋಗಾದಿ ರಿಂಗ್ ರೋಡ್ ಜಂಕ್ಷನಿಂದ ಅಬೌಟ್ 2.5 kilometer ಇರುವಂತಹ ನೀವು ನೋಡ್ಬೋದು. ಈಗಾಗಲೇ ಒಮ್ಮೆ ತೋರಿಸ್ತೀನಿ, ಯಾಕಂದರೆ ನಾನು ಬರೀ ಸೈಟ್ ತೋರಿಸಿದ್ರೆ ಬಹಳ ಜನಕ್ಕೆ ಗೊತ್ತಾಗ್ಲಿಕ್ಕಿಲ್ಲ. ನೋಡಿ ಒಂದ್ಸರಿ ಲೊಕೇಶನ್ನ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಸೈಟು ಡಾಂಬರೀಕರಣ ಟಾರ್ ರೋಡ್ ಆಗಿದೆ, ಎಲೆಕ್ಟ್ರಿಸಿಟಿ, ಸ್ಟ್ರೀಟ್ ಲೈಟು, ಬಾಕ್ಸ್ ಟೈಪ್ ಡ್ರೈನು, ಸೈಟ್ ಮಾರ್ಕಿಂಗು, ಸೈಟ್ ನಂಬರಿಂಗು. ಈಗಾಗಲೇ ಒಂದು 25 ಮನೆಗಳು ಈಗಾಗಲೇ ತಲೆ ಎತ್ತಿದೆ, ಜನ ವಾಸ ಇದ್ದಾರೆ. ಸೊ ಯು ಹ್ಯಾವ್ ವೆರಿ ಕ್ಲಿಯರ್ಲಿ ಅಂಡರ್ಸ್ಟುಡ್ ಏನು ಅಂತ ಅಂದರೆ, ಮನೆ ಇದೆ, ಜನ ವಾಸ ಇದ್ದಾರೆ ಅಂತಂದರೆ ಎಲ್ಲ ಮೂಲಭೂತ ಸೌಕರ್ಯಗಳು ಇದೆ ಅಂತ. ನೆಕ್ಸ್ಟ್ ವಿಚಾರ, ಇದು ಎಲ್ಲಿಂದ ಮಾನ್ಯತೆ ಪಡೆದಿರುವಂಥದ್ದು, ಯಾರ ಅಪ್ರೂವಲ್, ವಿಚ್ ಇಸ್ ದ ಅಥಾರಿಟಿ ವಿಚ್ ಇಸ್ ಗಿವನ್ ದಿ ಅಪ್ರೂವಲ್ ಫಾರ್ ಮೇಕಿಂಗ್ ದ ಲೇಔಟ್? ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಂತ ಮೂದಾದಿಂದ ಎಲ್ಲ ಖಾತಾ ಇರ್ಬೋದು, ಕಂದಾಯ ಇರ್ಬೋದು, ಇದು ಈ ಲೇಔಟ್ದು ಪ್ಲ್ಯಾನ್ಗಳಿರ್ಬೋದು ಎಲ್ಲನೂ ಮೂಡಾಯಿಂದ ಅಪ್ರೂವಲ್ ತಗೊಂಡಿರುವಂತಹ ಏರಿಯಾದಲ್ಲಿ ಸೈಟ್ 50/80 ಸೈಟ್ ಆನ್ ಟು ದ 60 feet ರೋಡ್ ಸೇಲ್ಗಿದೆ. ನೆಕ್ಸ್ಟ್ ವಿಚಾರ, ಸರ್ ನಾವು ಸುಪ್ರೀತ್ ನೀವೆಲ್ಲ ಹೇಳಿದ್ರಿ, ಜಾಗ ಗೊತ್ತಾಯಿತು, ಅಕ್ಕಪಕ್ಕದಲ್ಲಿ ಮನೆಗಳಿದೆ ಅಂತ ಗೊತ್ತಾಯಿತು. ಓಕೆ, ನಾವು ಮನೇಲೇ ಕೂತ್ಕೊಂಡು ಕೆಲಸ ಮಾಡೋರು ಇದ್ದೀವಿ, ಇಂಟರ್ನೆಟ್ ಸರ್ವಿಸಸ್ ಇದೆಯಾ ಅಥವಾ ಇಲ್ಲಿ ಆನ್ಲೈನ್ ಶಾಪಿಂಗ್ ಸರ್ವಿಸಸ್ ಇದೆಯಾ ಅಂತ ನೀವು 3G 4G ಎಲ್ಲ ಇಂಟರ್ನೆಟ್ ಸರ್ವಿಸಸ್ ಇದೆ, ಅಥವಾ ಸ್ವಿಗ್ಗಿ ಇರ್ಬೋದು, ಝೊಮ್ಯಾಟೊ, ಝ್ಯಾಪ್ಟೊ, ಬ್ಲಿಂಕಿಟ್ಟು, ಬಿಗ್ ಬಾಸ್ಕೆಟು ಎಲ್ಲ ಸರ್ವಿಸಸ್ಸು ಇದೆ. ನೆಕ್ಸ್ಟ್ ಕ್ವೆಶ್ಚನ್, ಒನ್ ಆಫ್ ದ ಮೋಸ್ಟ್ ಆಸ್ಟ್ ಕ್ವೆಶ್ಚನ್ ಅಂತ ಹೇಳಲಿಕ್ಕೆ ಇದನ್ನು ಐ ಥಿಂಕ್ ಒನ್ ಆಫ್ ದಿ ವೆರಿ ನೋನ್ ಕ್ವೆಶ್ಚನ್ ಟು ಎವ್ರಿಬಡಿ, ಎಲ್ರಿಗೂ. ಸರ್ ಸುಪ್ರೀತ್ ಇದೆಲ್ಲ ತೋರಿಸಿದ್ರಿ, ಮನೆ ತೋರಿಸಿದ್ರಿ, ಸೈಟ್ಗಳು ತೋರಿಸಿ, ಜಾಗ ತೋರಿಸಿದ್ರಿ, ಇಲ್ಲಿಂದ ನಮಗೆ ದಿನನಿತ್ಯಕ್ಕೆ ಬೇಕಾಗುವಂತಹ ವಸ್ತುಗಳು ಎಷ್ಟು ಕಿಲೋಮೀಟ್ರ್ ಹೋಗಬೇಕು, ನಾವು ಎಷ್ಟು ದೂರ ಹೋಗಬೇಕಾಗಿ ಬರುತ್ತೆ, ನಮ್ಮ ಸೆಕ್ಯೂರಿಟಿ ಇರುತ್ತಾ, ನಾವು ಈ ಮನೆ ಒಂಟಿ ಬಿಟ್ಟು ಹೋದರೆ ಏನು ತೊಂದರೆ ಇಲ್ವಾ ಅಂತ. ನೋಡಿ ಇಲ್ಲಿಂದ ಏನು ನಾನು ಈ ಮೇನ್ ರೋಡ್ ನಿಂತಿದ್ದೀನಿ, ಇವಾಗ ಒಮ್ಮೆ ಝೂಮ್ ಮಾಡಿ ತೋರಿಸ್ತಾರೆ, ಒಂದು ವೆಹಿಕಲ್ ಮೂವ್ಮೆಂಟ್ ಕಾಣುತ್ತೆ. ಇಲ್ಲಿಂದ ಹಾರ್ಡ್ಲಿ ಅಬೌಟ್ ಅದೊಂದು 300 meter ಇರ್ಬೋದು. ಅಲ್ಲಿಂದ ಇನ್ನೊಂದು 200 meters ಹೋದರೆ ಬೋಗಾದಿಗೆ ಹೋಗಿ ಸೇರ್ತೀರಿ. ನಿಮಗೆ ಬೋಗಾದಿಗೆ ಹೋಗ್ಬಿಟ್ರೆ ಸಾಕು, ಎಲ್ಲ ದಿನನಿತ್ಯಕ್ಕೆ ಬೇಕಾಗುವಂತಹ ಎಲ್ಲ ವಸ್ತುಗಳು ಸಿಗುವಂತಹ ಏರಿಯಾ ಬೋಗಾದಿ. ಸೊ ದಿಸ್ ಇಸ್ ಒನ್ ಆಫ್ ದೋಸ್. ಮತ್ತು ನಾವು ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀವಿ. ಇನ್ವೆಸ್ಟ್ಮೆಂಟ್ ವಿಚಾರಕ್ಕೆ ಬಂದಾಗ ಸ್ವಲ್ಪ ಪಾಸಿಟಿವ್ ಇರಬೇಕು. ಸೈಟಲ್ಲಿ ಏನು ಒಂದು 60 feet ರೋಡ್ ಇರಬೇಕು, ದೊಡ್ಡ ರೋಡ್ ಇರಬೇಕು, ಸುತ್ತಮುತ್ತ ಮನೆಗಳಾಗಿರಬೇಕು. ಈಗಾಗಲೇ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾವು ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು 4-5 ವರ್ಷದಲ್ಲಿ ನಾವು ಒಳ್ಳೆ ಅದ್ಮೇಲೆ ರಿಟರ್ನ್ಸ್ ತೊಗೋಬೇಕು ಅಂತ ಇದ್ದೀವಿ ಅಂದರೂ ಸಹ ನೋಡಿ, ದಿಸ್ ಸೈಟ್ ಇಸ್ ವೆರಿ ಸೂಟಬಲ್ ಫಾರ್ ದೋಸ್ ಹೂ ಆರ್ ಪ್ಲಾನಿಂಗ್ ಟು ಇನ್ವೆಸ್ಟ್ ಇನ್ ಮೈಸೂರು ಆನ್ ರಿಯಲ್ ಎಸ್ಟೇಟ್. ಅಂದರೆ ನಿವೇಶನಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಯಾರಿಗೂ ಅಷ್ಟೇ ಇದು ಬಹಳ ಸೂಕ್ತವಾಗಿದೆ. ಮನೆ ಕಟ್ಕೊಳ್ಳೋರಿಗೆ ಬಹಳ ಐಡಿಯಲ್ ಆಗಿದೆ. ನೋಡಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ನಿಮಗೆ ನಾ ಕೇಳುವವರಿಗೆ ನನ್ನ ವಾಯ್ಸು ವೆರಿ ಕ್ಲಿಯರ್ ಆಗಿದೆ. ಯಾವುದೇ ಥರ ಸೌಂಡ್ ಆಗಲಿ, ಗಲಾಟೆ ಆಗಲಿ, ಗದ್ದಲಗಳು ಇಲ್ಲ. ವೆರಿ ಕ್ವೈಟ್, ವೆರಿ ಕಾಮ್ ಲೊಕೇಶನ್ ಆಫ್ ಮೈಸೂರು. ಬಟ್ ತುಂಬ ದೂರನೂ ಇಲ್ಲ. ಹಂಗೆ ಹೇಳಿದ ತಕ್ಷಣ ಅಯ್ಯೋ ತುಂಬ ಕ್ವೈಟ್ ಆಗಿದೆ, ತುಂಬ ಕಾಮ್ ಆಗಿದೆಯಾ, ತುಂಬ ದೂರ ಆಗ್ಬಿಡುತ್ತಾ? ಹಾರ್ಡ್ಲಿ ದಿಸ್ ಇಸ್ ಅ 20 minutes ಡ್ರೈವ್ ಅಥವಾ 25 minutes ಡ್ರೈವ್ ಫ್ರಮ್ ಸಿಟಿ ಸೆಂಟರ್. ನಾನು ಅರಸು ರೋಡ್ನ ಬೇಕಾದ್ರೆ ಪ್ಯಾಲೇಸ್ನ ಸಿಟಿ ಸೆಂಟರ್ ಅಂತ ಅಂದ್ಕೊಂಡ್ರೆ 20 ನಿಮಿಷದಲ್ಲಿ ಈ ಲೊಕೇಶನ್ ಇರ್ತೀರ.
60 ಅಡಿ ರಸ್ತೆ, 50-80 ಸೌತ್ ಫೇಸಿಂಗ್ ಇದು ಸೈಟು. ಮನೆ ಅಥವಾ ನೀವು ನಿವೇಶನಗಳು ಇನ್ವೆಸ್ಟ್ ಮಾಡಿ ಮನೆ ಕಟ್ಕೊಳ್ಳಿಕ್ಕೆ ಮತ್ತು ನಿವೇಶನ ಇನ್ವೆಸ್ಟ್ ಮಾಡೋಕ್ಕೆ ಐಡಿಯಲ್ ಲೊಕೇಶನ್ ಇದು. ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದೆ ನಾನು ಡಿಸ್ಕ್ರಿಪ್ಷನಲ್ಲಿ, ಅಂದರೆ ಏನು ವಿಡಿಯೋ ನೋಡ್ತಾ ಇದ್ರ ಇದ್ರ ಕೆಳಗಡೆ ಕ್ಲಿಯರ್ ಆಗಿ ಅಥವಾ ಇದ್ರ ಮೇಲ್ಗಡೆ ಕ್ಲಿಯರ್ ಆಗಿ ನಾನು ಇದರ ರೇಟ್, ಸೆಲ್ಲಿಂಗ್ ರೇಟ್ ಏನಿದೆ, ಇದರ ರೇಟು, ಇದರದ ಫೇಸಿಂಗು ಮತ್ತು ಇದು ಎಲ್ಲಿದೆ ಅನ್ನೋದನ್ನು ನಾನು ಮೆನ್ಷನ್ ಮಾಡಿರ್ತೀನಿ. ಅಕಸ್ಮಾತ್ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಸಹ ಇರುತ್ತೆ, ನನ್ನ ದೂರವಾಣಿ ಸಂಖ್ಯೆನ ಇದರಲ್ಲಿ ನಾನು ಕ್ಲಿಯರಾಗಿ ಕೊಟ್ಟಿರ್ತೀನಿ. ನನ್ನ ನೀವು ದೂರವಾಣಿ ಸಂಖ್ಯೆ ನನ್ನ ಸಂಪರ್ಕಿಸ್ಬೋದು. ಸಿಗ್ತೀನಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ತಗೊಂಡು. ನಾನು ಮೈಸೂರಿಂದ ಸುಪ್ರೀತ್ ಅನಂತಸ್ವಾಮಿ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.